ನಾವಿರೋದು ಹೀಗೆ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ಮ ಪಯಣ ಕೊಟ್ಟಿಯೂರಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂದರೆ ನಾನು, ನನ್ನ ಫ್ರೆಂಡ್ ತರುಣು, ಕಾರ್ತಿಕ್ಕು ಮತ್ತು ನಮ್ಮ ಅತ್ತೆ ಮಗಳು ಹೋಗ್ತಾ ಇದ್ದೀವಿ. 4 ಜನ. ಮನೆ ಬಿಟ್ಟಾಗ ನೈಟು 12:20 ಆಗಿತ್ತು. ಈಗ ಉಲ್ಲಾಳ್ ರೋಡಲ್ಲಿ ಹೋಗ್ತಾ ಇದ್ದೀವಿ, KLE ಕಾಲೇಜ್ ಹತ್ರ. ಓಕೆ, ಬೆಳಗಿನ ಜಾವ ಅಂದರೆ 8-9 ಗಂಟೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹೋಗೋಣ. ಕೆಂಗೇರಿಲಿ ಕಾರ್ತಿಕ್ಕು ತರುಣ್ ಬರ್ತಾರೆ, ಅವ್ರನ್ನ ಅಲ್ಲಿ ಮೀಟ್ ಮಾಡಿಕೊಂಡು ಅವ್ರ ಜೊತೆ ಅಲ್ಲಿಂದ ಹೋಗೋಣ. ಈಗ ಟೈಮು 12:35 ಆಗಿದೆ. ಒಂದು 10 ನಿಮಿಷ ಆಯಿತು ಮನೆ ಬಿಟ್ಟು ಈ ರೋಡಿಗೆ ಬರೋಷ್ಟೊಳಗೆ. ನಿಧಾನಕ್ಕೆ ಹೋಗ್ತಾ ಇದ್ವಿ, ಅವ್ರು ಇನ್ನೂ ಹೊರಟಿಲ್ಲ ಅಂದರು. ಸೊ ಹಾಗಾಗಿ ಬನ್ನಿ ಹೋಗೋಣ. ಸೊ ಗಾಯ್ಸ್, ಬಂದು ಮೀಟಪ್ ಪಾಯಿಂಟ್ಗೆ. ನಮ್ಮ ಬಾಯ್ಸಿಂದ ಈಗ ಹೊರಟಿದ್ದಾರೆ. ಒಂದು 10 ನಿಮಿಷ ಆಗುತ್ತೆ ಅವ್ರು ಬರೋಕ್ಕೆ. ನಾವು ಲೇಟೇ ಆಗ್ಬೋದು. ಜಲ್ಲಿ ಸೀಟ್ ಬೇಕಂತೆ ಕೊಟ್ಟೇನೆ ರೀ. ಹಂಗೆ ಫ್ಯೂಲ್ ಸಿಸ್ಟಮ್ ಕ್ಲೀನರ್ ಹಾಕ್ಬೇಕು ಗಾಡಿಗೆ, ಅದನ್ನೂ ಹಾಕ್ಬಿಡೋಣ. ಅವ್ರು ಬರಲಿ. ಸೊ ಗಾಯ್ಸ್, ಫ್ರೆಂಡ್ಸ್ ಬಂದರು, ಹೋಗ್ತಾಯಿದ್ದೀವಿ. ಒಂದೇ ಗಾಡೀಲಿ ಬಂದವ್ರೆ, ಕಾರ್ತಿಕ್ ಗಾಡೀಲಿ. ಟೈಮ್ ಎಷ್ಟು? 1:17 ಆಗಿದೆ. ಈಗ ಹೊರಟಿದ್ದೀವಿ ಇಲ್ಲಿಂದ. ಮೈಸೂರು ಗಂಟ ಒಂದೇ ರೋಡ್ ಹೋಗೋಣ, ಆಮೇಲೆ ಮ್ಯಾಪ್ ಹಾಕೊಳ್ಳೋಣ. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ದೋ, ಈಗಲೂ ಹಂಗೆ ಮಾಡೋಣ. ಏನಂತೀರಾ? ಹೌದೌದು. ಓಕೆ, ಲೆಟ್ಸ್ ಗೋ. ತೆಗ್ದಿರುತ್ತಾ? ತೆಗ್ದಿದ್ರೆ ಕುಡಿಯೋಣ ಬಾ. ಬೆಲ್ಲ ಕಾಫಿ. ಮೊನ್ನೆ ಮಾದೇಶ್ವರಂ ಬೆಟ್ಟಕ್ಕೆ ಹೋದಾಗ ಚನ್ನಪಟ್ಟಣದಲ್ಲಿ ಬೆಲ್ಲದ ಕಾಫಿ ಕುಡಿದಿದ್ದು, ಈಗ ಕುಡಿಯೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಗೈಸ್, 1:48 ಆಗಿದೆ. ಇವಾಗ ರಾಮನಗರ ಹತ್ರ ಹೋಗ್ತಾ ಇದ್ದೀವಿ. ಓಕೆ, ಬನ್ನಿ ಹೋಗೋಣ. ಸೊ ಗೈಸ್, 2 ಗಂಟೆ 2 ನಿಮಿಷ ಆಗಿದೆ. ಇವಾಗ ಚನ್ನಪಟ್ಟಣ ರೀಚ್ ಆಗಿದ್ದೀವಿ. ಇಲ್ಲ ಗೈಸ್, ಅಂಗಡಿ ಕ್ಲೋಸ್ ಆಗಿಬಿಟ್ಟಿದೆ. ಕ್ಲೋಸ್ ಆಗೋಗಿದೆ. ಸೊ ಗೈಸ್, ಮದ್ದೂರು ಬೈಪಾಸ್ ರೋಡಲ್ಲಿ ಇದ್ದೀವಿ. ಸೊ ಗೈಸ್, ಟೈಮು 2:43 ಆಗಿದೆ. ಮಂಡ್ಯ ಬಂದಿದ್ದೀವಿ ಇವಾಗ. ಎಷ್ಟು ಬೇಗ ಹೋದರೆ 4:15 ಗಂಟೆಗೆ ಹೋಗ್ಬಿಡ್ತೀವಿ ಒಂದು ಚೆಕ್ ಪೋಸ್ಟ್ಗೆ. ನಾವು ಒಂದು ಟೀ ಬ್ರೇಕ್ ಏನು ನಿಲ್ಲಿಸಲೇ ಇಲ್ಲ. ಎಲ್ಲಾದರೂ ಬ್ರೇಕ್ ಕೊಡಬೇಕು. ಅವಾಗಿಂದ ಕೊಡೋಣ ಅಂದ್ಕೊಂಡು ಎಲ್ಲೂ ಸಿಗ್ತಾನೇ ಇಲ್ಲ. ಮದ್ದೂರಿಂದ ಮಂಡ್ಯವರೆಗೂ ಬಂದು, ಮದ್ದೂರಲ್ಲಿ ಬಸ್ ಸ್ಟಾಪ್ ಇತ್ತಲ್ಲ, ಆ ರೋಡಲ್ಲಿ ಮಾತ್ರ ಇತ್ತು, ಇಲ್ಲೆಲ್ಲೂ ಇಲ್ಲ. ನೋಡೋಣ ರೀ, ಮುಂದೆ ಎಲ್ಲಾದರೂ ಸಿಕ್ಕಿದ್ರೆ ಬ್ರೇಕ್ ಕೊಡೋಣ. ಸೊ ಗಾಯ್ಸ್, ಶ್ರೀರಂಗಪಟ್ಟಣ ಟೋಲ್ ಹತ್ರ ಬಂದು ಒಂದು ಟೀ ಅಂಗಡಿ ಓಪನ್ ಇಲ್ಲ. ಟೀಗೆ ನಿಲ್ಸೋಣ ಅಂದರೆ. ಸೊ ಗಾಯ್ಸ್, ಮೈಸೂರಿಗೆ ಬಂದ್ಬಿಟ್ಟು ಒಂದು ಕಡೆ ಸಿಕ್ತು ಟೀ, ಬರೀ ಟೀ ಮಾತ್ರ ಇತ್ತು, ಅಲ್ಲಿ ಕಾಫಿ ಇರಲಿಲ್ಲ. ಸೊ ಹಾಗಾಗಿ ಬಂದ್ಬಿಟ್ಟು ಮುಂದೆ ಏನೋ ಮಾಡ್ತಾಯಿದ್ದಾರೆ, ಫ್ಲೇವರು ಸೂಪರ್. ಹೆಂಗೆ ಒಳಗಡೆನೇ ಹೋಗೋಣ? ಒಳಗಡೆ ಹೋಗೋಣ ಇಲ್ಲ ರಿಂಗ್ ರೋಡಲ್ಲಿ ಹೋಗೋಣ? ಸೊ ಗೈಸ್, ಇಲ್ಲೇ ಇವಾಗ ಒಂದು ಬಾದಾಮ್ ಹಾಲು ಕುಡ್ದು. ಇದೇ ಪ್ಯಾಲೇಸ್.
ಅದ್ರ ಮುಂದೆನೇ ಹೋಗ್ತೀವಿ ಬಾ ಇವಾಗ. ಅಂತ ವಾವ್, ಸ್ಟ್ರೈಟೇ ಹೋಗ್ಬೋದಿತ್ತು, ಹಿಂಗೆ ಹೋಗ್ಬೋದಿತ್ತು. ಹೋಗುತ್ತೆ, ಲಾಸ್ಟ್ ಟೈಮು ಹಿಂಗೆ ಆಗಿತ್ತು. ಇಲ್ಲಿ ಬಂದು ಹಿಂಗೆ ಹೋಗಿ ಸುತ್ತಾಡ್ಕೊಂಡು ಹೋಗಿದ್ದು. ಒಂದು ನಿಮಿಷ ಅಲ್ಲಿ ಮ್ಯಾಪ್ ಹಾಕತ್ತೀನಿ. ಸೊ ಗೈಸ್, ಕಬ್ಬಿನಿಗೆ ಇನ್ನೊಂದು 15 ಕಿಲೋಮೀಟ್ರ್ ಇದೆ, 14-15 ಕಿಲೋಮೀಟ್ರು. ಇಲ್ಲಿ ಹಿಂದೆ ನಿಲ್ಲಿಸಿದ್ದು ಏನಿಲ್ಲ, ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಮಲಗಿದ್ದು. ನಿದ್ದೆ ಬರಲಿಲ್ಲ, ಆದರೂ ಕಣ್ಣು ಮುಚ್ಕೊಂಡು ಮಲಗಿದ್ದು. ಇವಾಗ ಹೋಗ್ತಾ ಇದ್ದೀವಿ ನಾವು. ಅದೇ 6:30ಗೆ ಓಪನ್ ಅಂತೀವಿ. ನಾನು 6 ಗಂಟೆಗೆ ಅನ್ಕೊಂಡು ಬಂದೆ ಆ್ಯಕ್ಚುಲಿ. 6:30ಗೆ ಅಂದಿದ್ರೆ ಮನೇಲಿ ಇನ್ನೊಂದು 2 ಅವರ್ ನಿದ್ದೆ ಮಾಡ್ಕೊಂಡು ಬರ್ಬೋದಿತ್ತು ಆರಾಮದು. ಇಲ್ಲಿಂದ ಫಾರೆಸ್ಟ್ ಏರಿಯಾ. ನಂದು ವಾಲ್ಪೇಪರಲ್ಲಿ ಫೋಟೋ ಐತಲ್ಲ, ಅದು ಇಲ್ಲೆಲ್ಲೋ ಇಲ್ಲೇ ತೆಗ್ದಿದ್ದು, ಈ ಜಾಗದಲ್ಲಿ ಇಲ್ಲೆಲ್ಲೋ. ಸೊ ಗೈಸ್, ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ಇದೇ ಚೆಕ್ ಪೋಸ್ಟು, ಇದೇ ಚೆಕ್ ಪೋಸ್ಟು. ಇದು ಓಪನ್ ಮಾಡಲ್ಲ 6:30ವರೆಗೂ. 6:30ಗೆ ಇಲ್ಲಿ ಓಪನ್ ಆಗೋದು. ಹುಲಿ, ಚಿರತೆ ಏನಾದರೂ ಕಾಣಿಸಿದ್ರೆ ಹೇಳು ನನಗೂ. ಜಿಂಕೆ ಇಲ್ಲಿ ಜಿಂಕೆಗಳು. ಬೇಗ ಮಾಡ್ಕೊ. ಟ್ರ ಟ್ರ ನಿಧಾನ ಹೋಗ್ಬೇಕಾ? ನೋಡಿ, ಆನೆ ಲದ್ದಿಕ್ಕೆ ಹೋಗೈತೆ, ಇಕ್ತದೆ ಬಂದರೆ. ಓ, ಫ್ರೆಶ್ಶು ಇವಾಗ ಇಕ್ಕೋಗಿರೋದು. ರಾತ್ರಿ ಬೆಳಿಗಿನ ಜಾವ ಎಷ್ಟು ಗಂಟೆಲ್ಲ ಗೊತ್ತಿಲ್ಲ. ಕಿರ್ಚ್ಕ ಓಡ್ಬಿಡುದು ಆನೆ 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 ಅಂತ. ಅಲ್ಲಿ ಆನೆ 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 ಕಾರ್ತಿಕ್, ಆನೆ ಎಣ್ಣೆ ತಗೋಬ. ಎಂತ ಸಾವ ಮರ್ರೆ. ಆಣೆ ಆಣೆ ವಾವ್, ಆಣೆ ಆಣೆ. ನೋಡ್ಲಿಲ್ವ ನೀನು? ಅದೆಷ್ಟಪ್ಪ ಆಯ್ತು ತಲೆ ಅದ್ರದ್ದು. ಯಪ್ಪ, ಇಲ್ಲಿ ಆನೆ ಇರುತ್ತೆ, ಇಲ್ಲಿ ಕಟ್ಟಾಕಿರ್ತಾರೆ.
ಲಾಸ್ಟ್ ಟೈಮ್ ಬಂದಾಗಿದ್ರು ಒಳಗಡೆ ಇದ್ದು. ಹಾಂ, ಫಾರೆಸ್ಟ್ ಅವರು ಇವರು ಇಲ್ಲಿ ಆಣೆ. ಇವೆಲ್ಲ ಊಟಕ್ಕೆ ಹೋಗಿರ್ಬೇಕು ಆನೆ. ನಾಷ್ಟಕ್ಕೆ ಹೋಗಿರ್ಬೇಕು. ನೋಡಿ, ಈಗ ಇಲ್ಲಿಂದ ಇಲ್ಲಿ ಕ್ರಾಸ್ ಆದರೆ ಇಲ್ಲಿಂದ ಕೇರಳ. ಹಾಂ, ನೋಡಿ, ಈ ನದಿ ಕ್ರಾಸ್ ಮಾಡಿದ್ರೆ ಆ ಕಡೆ ಕೇರಳ ಇಲ್ಲಿಂದ. ವಾವ್, ಇದೇ ಕೇರಳ. ಮರ ಇದೆ ಅಲ್ಲ, ಇದೆಲ್ಲ ಫುಲ್ಲು. ಸರ್, ಕೊಟ್ಟಿವ್ರು. ಹಾಂ ಹಾಂ, 4 ಮೆಂಬರ್ಸ್. ಹಾಂ, ಶಶಾಂಕ್. ಹಾಂ, ಏಳು 39. ಆ ಕಲ್ ತಳ್ಳೋದು ದಪ್ಪದು 7:15 ಆಗಿದೆ. ನಾಷ್ಟ ಮಾಡೋಣ ಅನ್ನಿಸ್ತಾಯಿದೆ, ಹೊಟ್ಟೆ ಸೀತಾ ಇದೆ. ಇಲ್ಲೊಂದು ಹೋಟ್ಲಲ್ಲಿ ಪಡ್ಡು ಗಿಡ್ಡು ಎಲ್ಲ ಕಾಣಿಸ್ತು. ಪಡ್ಡಲ್ಲ, ಬನ್ಸು ಇಲ್ಲ, ಅದಕ್ಕೆ ಚಿನ್ನದ. ಸೊ ಗಾಯ್ಸ್, ಅದ್ಭುತವಾದ ಒಂದು ದೋಸೆ ಮತ್ತು ಚಟ್ನಿ ತಿಂದು, ಆಹಾ ಚಟ್ನಿ ಏನು ಕೇಳ್ತೀರಾ, ಹೆಂಗಿತ್ತು ರುಚಿತ ಚಟ್ನಿ? ಚಟ್ನಿ ತರನೇ ಇರ್ಲಿಲ್ಲಪ್ಪ, ಅದು ಈ ಕಡೆ ಮೊಸರು ಅಂತಾನು ಹೇಳಕ್ಕಾಗ್ಲಿಲ್ಲ. ಅದ್ರಲ್ಲಿ ಏನ್ರಿಂದ ಚಟ್ನಿ ಮಾಡಿದ್ರು ಅನ್ನೋದೇ ನಮ್ಗೆ ಕಂಡುಹಿಡಿಯೋಷ್ಟೊಳಗೆ ಊಟ ಖಾಲಿ ಆಗೋಯ್ತು. ತಿನ್ಲೇ ಇಲ್ಲ, ಒಂದೇ. ಅವ್ನು ತರುಣ ಅಂತೂ ಒಂದು ದೋಸೆ ತಿಂದ್ಬಿಟ್ಟು 3 ದೋಸೆ ಕೊಟ್ಟಿದ್ರು ಒಂದೊಂದು ಪ್ಲೇಟಲ್ಲಿ. ಅಲ್ಲಿ ಬ್ಯಾನರಲ್ಲಿ ನೋಡಿದ್ರೆ ಮಸಾಲೆ ದೋಸೆ ಹಾಕೋರೆ, ನಾವು ಮಸಾಲೆ ದೋಸೆ ಅನ್ಕೊಂಡು ಹೋದ್ರೆ ಅದ್ಭುತವಾದ ದೋಸೆ, ಸೆಟ್ ದೋಸೆ ಥರ 3 ದೋಸೆ ಕೊಟ್ಟಿದ್ರು, ಮನೇಲಿ ಮಾಡೋ ಥರ. ಹಾಂ, ದುಡ್ಡು ಕೇಳಿದ್ರೆ ಶಾಕ್ ಆಯ್ತೀರ. ಇವಾಗ 3 ದೋಸೆ, ಒಂದು ಮ್ಯಾಗಿಗೆ, ಒಂದು ವಾಟರ್ ಬಾಟ್ಲಿಗೆ 250 ರೂಪಾಯಿ. ಕ್ರೇಜಿ. ಈ ಕಡೆ ವ್ಯೂ ಅಂತೂ ಸಕ್ಕತ್ತಾಗಿದೆ. ಇವಾಗ ಬಂದು ಲೊಕೇಶನ್ ಹತ್ರ ಇಲ್ಲಿ ರೈಟ್ ತಗೊಂಡು ಹೋದರೆ ಕಟ್ಟಿಯೂರ್ಗೆ ಹೋಗ್ಬೋದು. ಸೊ ಬನ್ನಿ ಹೋಗೋಣ.
ಕ್ರೇಜಿ ಕ್ರೇಜಿ. ಎಷ್ಟು ದೊಡ್ಡ ದೊಡ್ಡ ಬೆಟ್ಟ ನೋಡು. ಇಲ್ಲಿ ಎದುರುಗಡೆ ನೋಡಿ ಒಳಿಕೆ ಹೋಯ್ತಾ ಇದೀವಿ ನನಗೆ ಆಯ್ತೈತೆ. ಅಯ್ಯಪ್ಪ. ಹೂ ಸ್ವರ್ಗ 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 ಸಕ್ಕತ್ತೈತೆ. ಗೈಸ್ ಕ್ರೇಜಿ ವ್ಯೂ ಅನ್ಕೊಳ್ಳಿ. ಅಲ್ಲೊಂದು ಫಾಲ್ಸ್ ಬೇರೆ ಇದೆ, ನೀವು ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಕ್ರೇಜಿ. ನಾವು ಲಾಸ್ಟ್ ಟೈಮ್ ಇದ್ರ ಮೇಲೆ ಹೋಗಿದ್ದು, ಅಲ್ಲಿ ನಿಂತ್ಕೊಂಡು ವೇವ್ ಮಾಡಿದ್ದು. ಅದೇ ಜಾಗದಲ್ಲಿ ನಾನು ಈಗ ಒಂದು ವೇವ್ ತೋರಿಸ್ತೀನಿ ನೋಡಿ ಗೈಸ್ ಅಂದ್ಬಿಟ್ಟು ತೋರಿಸ್ತೀನಲ್ಲ ಕಾರ್ತಿಕ್ನ, ಅದೇ ಜಾಗದಲ್ಲಿ ಅದು. ಅಲ್ಲಿ ನೋಡಿ ಲ್ಯಾಂಡ್ಸ್ಕೇಪ್ ಏನು ಕ್ರೇಜಿ ಆಗಿದೆ, ಎಲ್ಲ ಒಳ್ಳೆ ಡ್ರಾಯಿಂಗ್ ಮಾಡಿರೋ ಥರ ಐತೆ ನೋಡೋದು. ಕ್ರೇಜಿ ಯಪ್ಪ. ಆ ದೂರದಲ್ಲಿ ನೋಡಿ ಒಳ್ಳೆ ಡ್ರಾಯಿಂಗ್ ಮಾಡಿರೋ ಥರ ಐತೆ ಅದು. ನೀಟಾಗಿ ನೋಡ್ಕೊ, ಬರುವಾಗ ಈ ಕಡೆಯಿಂದ ಬರಲ್ಲ, ಮೋಸ್ಟ್ಲಿ ಹಂಗೆ ಹೋಗ್ತೀವಿ ಅನಿಸುತ್ತೆ. ಸೊ ಇಲ್ಲಿಂದ ಕಣ್ಣೂರ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಸೊ ಗೈಸ್ ನಾವು ಇವಾಗ ಬಂದು ಕಟ್ಟಿಯೂರ್ಗೆ, ಅಕ್ಕರೆ ಕಟ್ಟಿಯೂರ್ಗೆ.